ಈಗ ಸ್ವಲ್ಪ ಸಮಾಧಾನ ಅಣ್ಣ. ಈಗ ಮಾತ್ರ ತಗೋ. ಶಶಾಂಕ್, ಆರ್ತಿ, ನೀನು ಇಲ್ಲೇ ಇದೆಯಾ? ಈಗ ಹೇಗಿದ್ಯಾ? ನಾನು ಮಲ್ಗೆ ಇದ್ದೆ, ನನ್ನ ಎಬ್ಸೋದಲ್ವಾ ನೀನು? ನೆಮ್ಮದಿಯಾಗಿ ಮಲಗಿದ್ಯಲ್ಲ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಎಬ್ಬಿಸ್ಲಿಲ್ಲ. ಯಾರು ಬಂದಿಲ್ವಾ? ಇನ್ನೂ ಇಲ್ಲ. ಸೂರ್ಯ ಅವರು ಬಂದ್ರು ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ಆರ್ತಿ, ಒಂದು ನಿಮಿಷ. ನೀನಾಗಲೇ ಹೇಳಿದ್ ಸರಿ. ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ನಮಗೆ ಗೊತ್ತು, ನಮಗೆ ಅರ್ಥ ಆಗುತ್ತೆ. ಆದರೆ ಈ ರೀತಿ ಮನೇಲಿ ನಾವಿಬ್ಬರೇ ಇರೋದು ಅವ್ರುಗಳು ನೋಡಿದ್ರೆ ನಿನ್ನ ಮೇಲೆ ಅನುಮಾನ ಬರುತ್ತೆ. ನನ್ನಿಂದ ನೀನು ಯಾರಾದರೂ ಬೆಟ್ ಮಾಡಿ ತೋರಿಸೋದು ನನಗೆ ಇಷ್ಟ ಆಗಲ್ಲ. ನಾನು ಹಿಂದ್ಗಡೆ ಬಾಗಿಲಿಂದ ಹೊರಟೋಗ್ತೀನಿ. ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊ. ಆರ್ತಿ, ನೀನ್ ಬರ್ದೇ ಇದ್ದಿದ್ದು ಎಷ್ಟು ಒಳ್ಳೇದಾಯ್ತು ಗೊತ್ತಾ? ರಸ್ತೆ ಅಂತೂ ತುಂಬಾ ಕೆಟ್ಟದಾಗಿತ್ತು, ನಂಗೆ ಸೊಂಟ ನೋವು ಬಂದ್ಬಿಡ್ತು. ಆದ್ರೆ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಮನ್ಸ್ಗಂತೂ ತುಂಬಾ ಶಾಂತಿ ಸಿಕ್ತು. ಮನಸ್ಸಿಗೆ ಶಾಂತಿ ಸಿಗ್ಲೇಬೇಕು, ಯಾಕಂದ್ರೆ ದೇವ್ರ ಹತ್ರ ನೀವು ಅಷ್ಟೆಲ್ಲ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀರಾ. ಬನ್ನಿ ಹೋಗೋಣ. ಯಾರು? ಹಲೋ, ಅಪ್ಪ, ಮನೆಗೆ ಯಾರು ಬಂದಿದ್ರಾ? ನಾವೀಗ ತಾನೇ ಮನೆಗೆ ಬಂದಿದ್ದೀವಿ. ಆರ್ತಿ ಮನೇಲೇ ಇದ್ಲು. ಹೌದು, ಏನಾಯ್ತೀಗ? ಅಲ್ಲ, ನಾನು ಗೇಟ್ ಒಳಗಡೆ ಬರ್ತಾ ಯಾರಿಗೋ ಡಿಕ್ಕಿ ಹೊಡೆದೆ. ಅವ್ನು ತುಂಬಾ ಆತರದಲ್ಲಿ ಓಡೋದ. ಪರಿಚಯದವರಾಗಿದ್ರೆ ಹಿತ್ತಲ ಬಾಗಿಂದ ಯಾಕೆ ಬರ್ತಾ ಇದ್ರು? ಅಂದ್ರೆ ಯಾರು ಕಳ್ಳನೇ ಬಂದಿರ್ಬೇಕು. ಎಂಥ ಕಾಲ ಬಂತಪ್ಪ. 1-2 ಗಂಟೆ ಮನೆಯಿಂದ ಹೊರಗೆ ಹೋಗೋ ಅಷ್ಟರಲ್ಲಿ ಮನೆಗೆ ಕಳ್ಳರು ನುಗ್ಬಿಡ್ತಾರೆ. ಏನೇನು ಹೊತ್ಕೊಂಡು ಹೋಗಿದಾನೋ ಏನೋ. ಈ ಮನೆಗೆ ಯಾರು ಕೆಟ್ಟ ದೃಷ್ಟಿ ತಾಕ್ತೋ ಏನೋ. ಒಂದು ಕಷ್ಟ ಬಗೆಹರಿತು ಅನ್ನೋ ಹೊತ್ತಿಗೆ ಇನ್ನೊಂದು ಕಷ್ಟ ಬಂದು ವಕ್ಕರ್ಸ್ಕೊಳ್ಳುತ್ತೆ. ಆಲಿಯಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಮ್ಮನೆ ಕಾಲಿಡೋಕೆ ಯಾರಿಗೆ ಧೈರ್ಯ ಇದೆ ಹೇಳು? ನೀವ್ ಹೇಳ್ತಾರದು ಸರಿಯಾಗೇ ಇದೆ ಅಣ್ಣ. ಆದ್ರೆ ಈಗಿನ ಕಾಲದ ಕಳ್ಳರು ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬಾ ಧೈರ್ಯನೂ ಬಂದ್ಬಿಟ್ಟಿದೆ. ಭಾಸ್ಕರ ಹೇಳಿಲ್ವಾ ಹಿಂದಿನ ಬಾಗ್ಲಿಂದ ಓಡ್ ಹೋದ ಅಂತ? ಆರ್ತಿ, ನೀನ್ ಮನೇಲೇ ಇದ್ದೆ ಅಲ್ವಾ? ಅಂದ್ಮೇಲೆ ಕಳ್ಳ ಹೇಗ್ ಮನೆಗೆ ನುಗ್ದ? ನಿದ್ದೆ ಮಾಡ್ತಿದ್ಯಾ? ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಭಾಸ್ಕರ್, ನೀನು ಮೇನ್ ಗೇಟಿಂದ ಬಂದೆ ಅಲ್ವಾ? ಅಣ್ಣ, ಇನ್ ಎಲ್ಲಿಂದ ಬರ್ಲಿ? ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಆ ವ್ಯಕ್ತಿ ನಿನಗೆ ಮೇನ್ ಗೇಟಲ್ಲಿ ಡಿಕ್ಕಿ ಹೊಡೆದಿದ್ರೆ ಮೇನ್ ಗೇಟ್ CCTV ಫುಟೇಜ್ ತಗೊಂಡ್ ಬಾ. ಅದರಲ್ಲಿ ಯಾರು ಬಂದಿದ್ರು ಅಂತ ಗೊತ್ತಾಗುತ್ತೆ. ಕರೆಕ್ಟ್, ನನಗೆ ಫ್ಲಾಶ್ ಆಗಿರಲ್ಲ. ತರ್ತೀನಿ ತಾಳು. ಭಾಸ್ಕರ್, ನಾನು ಹೋಗ್ತೀನಿ. ಒಳಗಡೆ ಏನಾದ್ರು ಕಳ್ತನ ಆಗಿದೆ ಅಂತ ನೋಡು. ಸರಿ.
ರಿವೈಂಡ್ ಮಾಡು. ಭಾಸ್ಕರ್ ನೀನ್ ಮನೆಯೆಲ್ಲ ಚೆಕ್ ಮಾಡಿದ್ಯಾ? ಎಲ್ಲ ಕಡೆ ಚೆಕ್ ಮಾಡಿದೆ ಅಣ್ಣ, ಲಾಕರ್ಸು ಚೆಕ್ ಮಾಡಿದೆ, ಎಲ್ಲೂ ಕಳ್ತನ ಆಗಿಲ್ಲ. ಮನೆ ಕಳ್ಳ ಬಂದಿದ್ದ. ನನಗ್ಯಾಕೆ ಹಾಗೆ ಅನಿಸ್ತದೆ ಅಪ್ಪ. ಅಪ್ಪ ಈ ಫುಟೇಜಿಂದ ಏನೂ ಗೊತ್ತಾಗ್ತಿಲ್ಲ. ಕತ್ಲಾಗಿರೋದ್ರಿಂದ ಮುಖನೇ ಕಾಣ್ತಿಲ್ಲ. ಫೆಮಿಲಿಯರ್ ಫೇಸು ಕತ್ಲೆ ಇರೋದ್ರಿಂದ ರೆಕಗ್ನೈಸ್ ಮಾಡೋಕ್ಕಾಗ್ತಲ್ಲ. ಅಣ್ಣ ಇನ್ನೊಂದ್ಸತಿ ರಿವೈಂಡ್ ಮಾಡು. ಕತ್ಲೆ ಇರೋದ್ರಿಂದ ರೆಕಗ್ನೈಸ್ ಮಾಡೋಕ್ಕಾಗ್ತಲ್ಲ. ಮನೇಲೇನು ಮಿಸ್ ಆಗಿಲ್ಲ ತಾನೆ? ಎಲ್ಲ ಸರಿಯಾಗಿದೆಯಪ್ಪ. ಭಾಸ್ಕರ, ನಿನ್ನ ಅಣ್ಣ ಅಂದ್ರೆ ನಾನು ನಿನಗೋಸ್ಕರ ಡ್ರಿಂಕ್ಸ್ ತಂದಿದ್ದೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದಿಸ್ ಡ್ರಿಂಕ್ ಆ್ಯಂಡ್ ರಾಕಿನ್ ಬಿಡಿಸಿದ್ದಕ್ಕೂ ಥ್ಯಾಂಕ್ಸ್. ನಾವು ಕೇಸ್ನ ಸೋತೆ ಹೋಗ್ಬಿಡ್ತಿದ್ವಿ. ಸೂರ್ಯ ಸರಿಯಾದ ಸಮಯಕ್ಕೆ ರಾಗಿಣಿನ ಕರ್ಕೊಂಬರ್ದ ಹೋಗಿದ್ರೆ ನಾವಿವತ್ತು ಡ್ರಿಂಕ್ಸ್ ಮಾಡ್ತಾ ಕೂರ್ತಿರ್ಲಿಲ್ಲ, ಮುಖ ಜೋಲ್ ಹಾಕೊಂಡು ಕೂತಿರ್ತಿದ್ವಿ. ನನಗೆ ಗೊತ್ತಿತ್ತಮ್ಮ, ಕೊನೆ ಮೂಮೆಂಟ್ ಅಲ್ಲಿ ನಮ್ಮ ಅಣ್ಣ ಒಂದು ಚಮತ್ಕಾರ ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು. ನನಗೆ ಈ ಐಡಿಯಾ ಕೊಟ್ಟಿದ್ದೆ ಆರ್ತಿ ಅವ್ರ ಕಣ. ಆರ್ತಿ ಅದಕ್ಕೆ ಸೂಪರ್ ಕಣೋ, ಶಿ ಇಸ್ ರಿಯಲಿ ಗ್ರೇಟ್. ಅಣ್ಣ ನಿನಗೇನು ಗೊತ್ತಾಗಲ್ಲ ಕಣೋ, ಆರ್ತಿ ಅದಕ್ಕೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ಅವ್ರನ್ನ ಯಾರೇ ನೋಡ್ತಿದ್ರು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೀನೇ ಇಷ್ಟು ದಿವಸ ಜೊತೆಲಿದ್ರು ಅವ್ರಿಗೊಂದು ಒಳ್ಳೆ ಫ್ರೆಂಡ್ ಕೂಡ ಆಗಲಿಲ್ಲ. ಅಣ್ಣ ಆರ್ತಿ ಅದಕ್ಕೆ ನೀನು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಹೋಗ ವೇಸ್ಟ್ ನೀವು. ನಿಜ, ಆರ್ತಿ ಅವ್ರು ತುಂಬ ಒಳ್ಳೆಯವರು. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಹಲೋ, ಯಾರಿದ್ದೀರ ಅಲ್ಲಿ? ಕೇಳಿಸ್ತಾ ಇದೆಯಾ? ಸೂರ್ಯ ಇಸ್ ಇನ್ ಲವ್, ಸೂರ್ಯ ಇಸ್ ಇನ್ ಲವ್. ಭಾಸ್ಕರ್ ಬಾಯ್ಲಿ ಇರೋಣ, ಬರ್ತೀನಿ. ಸೂರ್ಯ ಇಸ್ ಇನ್ ಲವ್, ಸೂರ್ಯ is in love. ಸುಮ್ಮನೆ ಕೂತ್ಕೊಳ್ಳಪ್ಪ. ಆಯ್ತು ಲೋ, ಆರ್ತಿ ಅದಕ್ಕೆ ನಿನ್ನ ಹೆಂಡ್ತಿ ಕಣೋ, ನನ್ನ ಮಾತು ಕೇಳ್ಕೊಂಡು ನಿನಗೆ ಬೈಯಲ್ಲ. ಡೋಂಟ್ ವರಿ ಬ್ರದರ್. ಆದ್ರೆ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ವಲ್ಲ. ಯಾವ ವಿಷಯ? ನಾನು ಅವ್ರನ್ನ ಪ್ರೀತಿಸ್ತಾ ಇರೋದು. ಅಷ್ಟೇ ತಾನೇ? ಇವತ್ತು ಹೇಳು, ಬೇಡ ಈಗಲೇ ಹೇಳೋ. ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ ಭಾಸ್ಕರ. ಆದ್ರೆ ನನಗೆ ನಿನ್ನ ಸಹಾಯ ಬೇಕು ಕಣೋ. ನಾನು ಆರ್ತಿ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ. ಆದರೆ ಏನು ಕೊಡಲಿ, ಹೇಗೆ ಮಾಡಲಿ ಗೊತ್ತಾಗ್ತಾ ಇಲ್ಲ. ಬ್ರದರ್, ನೀನು ಅದ್ರ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಂಬೇಡ. ಗರ್ಲ್ಸ್ ಲೈಕ್ ಓನ್ಲಿ 3 ಥಿಂಗ್ಸ್: ಶಾಪಿಂಗ್, ಡೈಮಂಡ್, ಹಾಲಿಡೇ. ಇದು 3 ಅವ್ರ ಜೀವನದಲ್ಲಿ ಸಿಕ್ತು ಅಂತಂದ್ರೆ ಫಿದಾಗ ಹೋಗ್ತಾರಮ್ಮ. ಸೀರಿಯಸ್ಲಿ. ಏನಣ್ಣ? ಏನು ಹುಡುಗಿಯರ ವಿಷಯದಲ್ಲಿ ಫಂಟ್ ಆಗ್ಬಿಟ್ಟಿದ್ಯಾ? ಆರ್ತಿ ಅವ್ರು ಆಗಲ್ಲ. ಸೂರ್ಯ, ಮೊದಲು ನಿನ್ ಕಣ್ಗೆ ಹಾಕೊಂಡಿರೋ ಪ್ರೀತಿ ಕನ್ನಡಕನ ಬಿಸಾಕು. ಪ್ರಪಂಚದ ಎಲ್ಲಾ ಹೆಂಗಸರು ಒಂದೇ. ಅವ್ರಿಗೆ ಗಂಡನ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಶಾಪಿಂಗ್ ಮಾಡೋದ್ರಲ್ಲೇ ಹೆಚ್ಚು ಆಸಕ್ತಿ. ಅದರಲ್ಲೂ ಈ ಕುಷನ್ ಕವರು, ಕರ್ಟನ್ಸು ಕೊಂಡ್ಕೊಳ್ಳೋದ್ರಲ್ಲೇ. ಕುಶನ್ ಕರ್ಟನ್ ಅಲ್ಲಪ್ಪ, ಸೀರೆ ಸೀರೆ ಕೊಂಡ್ಕೊಳ್ಳೋದ್ರಲ್ಲಿ. ಅವ್ರು ತಗೊಂಡಿರೋ ಸೀರೆನ ಎಷ್ಟು ವರ್ಷ ಆದ್ರೂ ಉಟ್ಕೊಳ್ಳೋದೇ ಇಲ್ಲ ಕಣ. ನಾನು ಹೇಳಿದ್ನಲ್ವಾ, ಆರ್ತಿ ಅವ್ರು ಆಗಲ್ಲ. ಅವ್ರು ಬೇರೆಯವ್ರ ತರ ಅಲ್ಲ. ಎಲ್ಲಾ ಹೆಂಗಸರು ಒಂದೇ. ಮದ್ವೆಗ್ ಮೊದಲು ಬಾರ್ಬಿ ಡಾಲ್, ಮದ್ವೆ ಆದ್ಮೇಲೆ ನೈಸ್ ಡಾಲ್, ಮದ್ವೆ ಆಗಿ 1 ವರ್ಷಕ್ಕೆ ಬರೀ ಡಾಲ್, ಮದ್ವೆ ಆಗಿ 3 ವರ್ಷ ಆಯ್ತು ಡೋಲೋ. ಡೋಲಾರೆ 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 ಡೋಲ, ಫುಲ್ ಡೋಲ. ಅವ್ರು ಹೆಂಗ್ ಬಾರಿಸ್ತಾರೆ ಅಂದ್ರೆ ಕಿವಿ ತಮಟೆ ಒಡೆದು ಹೋಗ್ಬೇಕು. ಪ್ಲೀಸ್ ಕಂಡ್ರಲ್ಲ, ನಿಲ್ಸ್ರೋ. ನೀವು ನನಗೆ ಸರ್ಪ್ರೈಸ್ ಕೊಡೋ ಐಡಿಯಾ ಕೊಡ್ತಾ ಇರೋ ಅಥವಾ ಕೂತ್ಕೊಂಡು ಎದುರಿಸ್ತಾ ಇರೋ? ಭಾಸ್ಕರ್, ಇವಾಗ ನೀನು ಹೇಳ್ತೀಯೋ ಇಲ್ವೋ? ಪ್ರಭುಗಳೇ, ಫಸ್ಟ್ ಇದನ್ನ ಸ್ವೀಕರಿಸಿ, ತಗೊಳ್ಳಿ, ಎತ್ತಿ. ಕಾನ್ಫಿಡೆನ್ಸ್ ತಾನಾಗೆ ಬರುತ್ತೆ, ಧೈರ್ಯನೂ ಬರುತ್ತೆ. ಕಮಾನ್ ಕಮಾನ್. ಒಳಗೋದ್ರೆ ಧೈರ್ಯ ತಾನಾಗ ಬರುತ್ತೆ. ತಗೋ. ಬಟಮ್ಸ್ ಅಪ್.
ಆರ್ತಿ, ನೀನ್ ರೂಮಿಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಆ ಫೋಟೋ ನೋಡು, ಎಷ್ಟು ಚೆನ್ನಾಗಿದೆ. ನೀನ್ ಬಂದ್ಮೇಲೆ ಎಲ್ಲ ಬದಲಾಗೋಯ್ತು. ನಾನು ಹೇಳ್ತಾ ಇರೋದು ನಿಜ ತಾನೆ ಅಲ್ವೇನೆ ರಾಕಿ? ಎತ್ತಕ್ಕ, ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೂ ನಮ್ ಸೂರ್ಯ ಭಾವನು ಏನ್ ಕಮ್ಮಿ ಇಲ್ಲ. ಆರ್ತಿ, ಈಗ ಸೂರ್ಯ ಅವ್ರು ಬಂದು ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ನೀನೇನ್ ಹೇಳ್ತೀಯ? ನಾಚಿಕೆ ನೋಡು. ಸೂರ್ಯ, ಟೇಕ್ ಒನ್ ಮೋರ್ ಬಾಟಲ್. ಈಗಲೇ 3 ಆಗಿದೆ. ಕಮಾನ್ ಬ್ರದರ್. ತಗೊಂಬರಿ. ಈಗ ನೀನ್ ಸೀದಾ ಹೋಗಿ ಮಸಾಲ ಪುರಿ ತಿನ್ಕೊಂಡ್ಬಂದ್ಬಿಡೋಣ. ನೀನು ಸೀದಾ ಆರ್ತಿಯವ್ರ ರೂಮ್ಗೆ ಹೋಗಿ ಅವ್ರ ಕೈನ ನಿನ್ನ ಕೈಯಲ್ಲಿ ಹಿಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಅಣ್ಣ ಫುಲ್ ಡಿಂಗ್ ಆಗ್ಬಿಟ್ಟವನೆ, ಫುಲ್ ಮೂಡು ಬಂದ್ಬಿಟ್ಟವನೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿನ್ ಮನ್ಸಲ್ಲಿರೋದ್ನ ಹೇಳ್ಬಿಡ. ಅಣ್ಣ ಹೇಳ್ತಾ ಇದ್ದಾನೆ ಅಂದಮೇಲೆ ಮುಗೀತು. ನೀನು ಇವಾಗ ಸೀದಾ ಹೋಗಿ ಐ ಲವ್ ಯು ರಾಖಿ ಅಂತ ಹೇಳು. ರಾಖಿ ಅಲ್ಲ ಕಣೋ, ಆರ್ತಿ. ಫುಲ್ ಟೈಟ್ ಆಗ್ಬಿಟ್ಟವನೆ. ನನ್ನ ಹೆಂಡತಿ ಹೆಸರು ನಾನು ತಾನೇ ಕರಿಬೇಕು. ಕರೆಕ್ಟ್. ಸಾಕು ಸಾಕು. ನೋಡ, ನಿನ್ನ ಪ್ರೀತಿ ನಿವೇದನೆ ಮಾಡ್ಕೊಳ್ಳೋದಕ್ಕೆ ದಿಸ್ ಈಸ್ ದ ರೈಟ್ ಫಾರ್ಮುಲಾ. ಕಮಾನ್ ಜಾಕಿ, ಎದ್ದೋಗು. ಎದ್ದೇಳು ಕಮಾನ್. ನಿನ್ಗೆ ಕಾನ್ಫಿಡೆನ್ಸ್ ಪಾಠ ಮಾಡಿದ್ದೀನಿ. ಹೋಗು, ಎಸ್, ಧೈರ್ಯವಾಗಿ ಹೋಗು. ಕಮಾನ್. ಎಸ್. ಹೋಗು. ಭಾಸ್ಕರ್, ಇಲ್ಲ ಅಂದ್ಬಿಟ್ರೆ ಬೈದ್ಬಿಟ್ರೆ ಬಯಲು. ಅಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಆಮೇಲೆ ತಲೆ ತಿಂತೀರ ಎಷ್ಟು ಬಂದು ಕೊಡೋದು ಹೋಗಲ್ಲ ಅಂತ. ಒಂದ್ ನಿಮಿಷ ಇರು. ಹಾ, ಈಗ ಇಲ್ಲಿ ನಿಂತ್ಕೊಂಡ್ರೆ ಸೂರ್ಯ ಅವರು, ಇಲ್ಲಿ ನಿಂತ್ಕೊಂಡೆ ಆರ್ತಿ ಮೇಡಮ್. ಆರ್ತಿಯವರೇ, ಆ್ಯಕ್ಚುಲಿ ನಾನೇನು ಹೇಳಕ್ಕೆ ಬಂದೆ ಅಂದರೆ, ಮಕ್ಕಳು ಮಲ್ಕೊಂಡಿದ್ದಾರೆ. ಅದು ಅದು ನಿಂತ್ಕೊಳ್ಳಿ. ಅಯ್ಯೋ, ಶರ್ಟ್ ಬಿದ್ದೋಯ್ತು, ಇರ್ಲಿ ಬಿಡು. ಆರ್ತಿಯವರೇ, ಮಕ್ಕಳು ಮಲ್ಕೊಂಡಿದ್ದಾರೆ. ನಾವಿಬ್ರು ತುಂಬಾ ಹತ್ರ ಮಲ್ಕೊಳ್ಳೋಣ. ಕೈ ಹಿಡ್ಕೊಂಡು. ಮಧ್ಯರಾತ್ರಿ ಬೇರೆ ಆಗಿದೆ, ತುಂಬಾ ಚಳಿ ಆಗ್ತಾ ಇದೆ. ಒಂದೇ ಬ್ಲಾಂಕೆಟ್ ಅಲ್ಲಿ ಇದನ್ನ ಹೇಳಕ್ಕೆ 1 ನಿಮಿಷ ತಗೊಂಡ್ರಿ, ಆದ್ರೆ ಸೂರ್ಯ ಅವ್ರು ಇದನ್ನ ಹೇಳಕ್ಕೆ 1 ವರ್ಷ ತಗೋತಾರೆ. ನಿಮ್ಗೆ ಗೊತ್ತಲ್ಲ ಅವ್ರೆಷ್ಟೊಂದು ನಾಚಿಕೆ ಸ್ವಭಾವದಾರು ಅಂತ. ಸೂರ್ಯವರೇ, ನೀವಿಲ್ಲಿ?
ಕುಡ್ದಿದ್ದೀರಾ? ರಾಕಿ, ನಮ್ಗೆ ಅಡುಗೆ ಮಾಡಲು ಕೆಲಸ ಇದೆ, ನಡಿ. ಆಗ ನಾನು ಬರ್ತೀನಿ ಪ್ಲೀಸ್. ನಾವಲ್ಲಿ ನೋಡ್ಕೊಳ್ತೀವಿ, ನೀನಿಲ್ಲಿ ನೋಡ್ಕೊ. ಇವತ್ತು ನೀನು ಸೂರ್ಯ ಅವ್ರನ್ನ ಸ್ವಲ್ಪ ಜಾಸ್ತಿನೇ ಹುಷಾರಾಗಿ ನೋಡ್ಕೋಬೇಕು. ಅಲ್ಲ ಅವರಿಂದ ನೀನು ಬಚಾವ್ ಮಾಡ್ಕೋಬೇಕು. ಹುಷಾರು. ನಿಮ್ಗೇನೋ ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಾನು ಏನು ಹೇಳ್ಬೇಕು? ಯಾಕೆ ಇಷ್ಟೊಂದು ಕುಡ್ದಿದ್ದೀರಾ? ಮನೇಲಿ ಸಂತೋಷದ ವಾತಾವರಣ ಇತ್ತು ಅಂತ ಗೊತ್ತು. ಇಷ್ಟೊಂದು ಕುಡಿಯೋ ಅಗತ್ಯ ಏನಿತ್ತು? ನಿಮ್ಮ ಹೆಲ್ತ್ ಬಗ್ಗೆ ನೀವು ಎಷ್ಟೊಂದು ಕೇರ್ ಮಾಡ್ತೀರಾ? ಯಾಕೆ ಇವತ್ತು ಇಷ್ಟೊಂದು ಕುಡ್ದಿದ್ದೀರಾ? ಕರ್ಟನ್ ಬದಲಾಯಿಸ್ಬಿಡಿ. ನನಗೇನು ಅನಿಸಿರ್ಲಿಲ್ಲ. ನೀವು ಹೇಳ್ತಿದ್ದೀರಾ ಅಂದಮೇಲೆ ನಾನು ಅದನ್ನ ಬದಲಾಯಿಸ್ತೀನಿ. ಥ್ಯಾಂಕ್ಸ್ ಫಾರ್ ಸಜೆಷನ್. ಆರತಿ ಅವರೇ, ಏನು ಈ ಕರ್ಟನ್, ದಿಂಬು, ಹಾಸಿಗೆ ಇದನ್ನ ಬಿಟ್ಟು ಬೇರೆ ಏನು ಕಾಣಿಸಲ್ಲ ನಿಮಗೆ? ಕ್ಷಮಿಸಿ ಸೂರ್ಯ ಅವರೇ, ಅದು ಅದ್ರ ಮೇಲೆ ನನ್ನ ಗಮನನೇ ಇರಲಿಲ್ಲ. ಯಾವಾಗಲೂ ಕೆಲಸ ಅಂತಿರ್ತೀನಲ್ಲ, ಅದಕ್ಕೆ ಸಾರಿ. ನನಗೆ ಗೊತ್ತು ನಿಮಗೆ ಒದ್ದೆ ಟವಲ್ ಇಲ್ಲೆಲ್ಲ ಬಿಸಾಕೋದು ಇಷ್ಟ ಇಲ್ಲ ಅಂತ. ನಾನು ಹೋಗಿ ಈಗಲೇ ವಾಶಿಗೆ ಹಾಕ್ಬರ್ತೀನಿ. ಈ ಟವಲು ಅಲ್ಲಿದ್ರೆ ಚೆನ್ನಾಗಿರುತ್ತೆ. ಈ ಹಾಸಿಗೆ ಇದು ಹೀಗಿದ್ರೇನೆ ಚೆನ್ನಾಗಿರುತ್ತೆ. ಅಲ್ಲ ಸೂರ್ಯ ಅವರೇ, ಯಾವಾಗಲೂ ಕ್ಲೀನ್ ಅಂತಿರ್ತೀರಾ, ಇವತ್ತು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಕ್ಲೀನಾಗಿರೋದ್ರ ಬಗ್ಗೆ ಕಾಳಜಿ ಇತ್ತು ಆರತಿ ಅವರೇ. ಆದರೆ ಈಗ ಸೂರ್ಯ ಬದಲಾಗಿದ್ದಾನೆ. ನೀವು ಬದಲಾಗಿದ್ದೀರಾ? ನಿಮ್ಮನ್ನ ಬದಲಾಯಿಸೋರು ಯಾರು?